ಶ್ರೀ ಗುರುಭ್ಯೋ ನಮಃ. ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ನಾವಿವತ್ತಿನ ದಿವಸ 2025 ಜನವರಿ ತಿಂಗಳಿನಲ್ಲಿ 12 ರಾಶಿಗಳಲ್ಲಿ ಗ್ರಹಗಳು ಸಂಚರಿಸಿದಾಗ ಬರತಕ್ಕಂತಹ ಫಲಾಫಲಗಳು ಯಾವ ರೀತಿಯಾಗಿದೆ ಅಂತ ಹೇಳುವಂಥದ್ದನ್ನ ಇವತ್ತಿನ ದಿವಸ ತಿಳಿದುಕೊಳ್ಳುವ. ಧನುರಾಶಿ ಜನ್ಮರಾಶಿಯಲ್ಲಿರ್ತಕ್ಕಂತಹ ಬುಧ, ಅದೇ ರೀತಿಯಾಗಿ ರವಿಯಿಂದಾಗಿ ಸಾಕಷ್ಟು ರೀತಿಯಾದಂತಹ ಮಾನಸಿಕವಾಗಿ ಚಂಚಲತೆಗಳು ನಿಮ್ಮನ್ನು ಕಾಡಲಿಕ್ಕೆ ಆರಂಭ ಆಗುವಂಥ ಸಾಧ್ಯತೆಗಳಿರುತ್ತೆ. ತನುಸ್ಥೋ ರವಿಸ್ತುಂಗ ಎಷ್ಟಿಂ ವಿಧತ್ತೆ ಮನಸ್ಸಂತಪೆ ದಾರದಾಯಾದ ವರ್ಗಾತ್ ವಪುಃಪೀಡ್ಯತೆ ವಾತಪಿತ್ತೇನ ನಿತ್ಯಂ ಸವೈ ಪರ್ಯಟಂ ಹ್ರಾಸ ವೃದ್ಧಿಂ ಪ್ರಯಾತಿ ಅಂತ ಶಾಸ್ತ್ರಕಾರರು ತಿಳಿಸಿದ್ದಾರೆ. ಜನ್ಮಸ್ಥಾನದ ರವಿಯಿಂದಾಗಿ ಮನಸ್ಸಿಗೆ ಕೆಲವಷ್ಟು ನೋವುಗಳು ಬರುವಂಥದ್ದು, ಯೋಚನೆಗಳು ಬರುವಂಥದ್ದು, ಅನಾವಶ್ಯಕವಾಗಿರ್ತಕ್ಕಂಥ ಕೆಲವಷ್ಟು ವಿಷಯಗಳಲ್ಲಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳುವಂಥದ್ದಾಗಿರ್ಬೋದು. ಅದೇ ರೀತಿಯಾಗಿ ನಿಮ್ಮ ಸಹೋದರರೊಂದಿಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳಾಗಿರಬಹುದು, ವಾದ ವಿವಾದಗಳಾಗಿರಬಹುದು ಬರುವಂಥ ಸಾಧ್ಯತೆಗಳಿರುತ್ತೆ. ವಪುಃಪೀಡ್ಯತೆ ವಾತಪಿತ್ತೇನ ನಿತ್ಯಂ, ಆರೋಗ್ಯದಲ್ಲಿಯೂ ಕೂಡ ವಾತ ಮತ್ತು ಪಿತ್ತ ಇತ್ಯಾದಿಗಳ ಅಧಿಕವಾಗಿರುವಂತಹ ಸಮಸ್ಯೆಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಸವೈ ಪರ್ಯಟಂ ಹ್ರಾಸವೃದ್ಧಿಂ ಪರ್ಯಾತಿ, ಅನಾವಶ್ಯಕವಾಗಿರ್ತಕ್ಕಂಥ ಕೆಲವಷ್ಟು ತಿರುಗಾಟಗಳು ಅಥವಾ ಕೆಲವಷ್ಟು ಕೆಲಸ ಕಾರ್ಯಗಳಿಗೋಸ್ಕರವಾಗಿ ಹೆಚ್ಚಿಗೆ ತಿರುಗಾಟಗಳನ್ನು ಮಾಡಬೇಕಾದ ಪರಿಸ್ಥಿತಿಗಳು ಬರಬಹುದು. ಹೊರ ರಾಜ್ಯಕ್ಕಿರ್ಬೋದು, ಹೊರ ದೇಶಕ್ಕಿರಬಹುದು, ಅಥವಾ ರಾಜ್ಯದ ಒಳಗಡೆನೇ ಇರಬಹುದು, ಸ್ವಲ್ಪ ತಿರುಗಾಟಗಳು ಜಾಸ್ತಿ ಇರುತ್ತೆ. ಅದೇ ರೀತಿಯಾಗಿ ದ್ವಿತೀಯ ಸ್ಥಾನಕ್ಕೆ ರವಿ ಬದಲಾದ ನಂತರ ಕುಟುಂಬ ಸಂಬಂಧವಾಗಿರುವಂತಹ ವಿಷಯದಲ್ಲಿ ಸ್ವಲ್ಪ ಬದಲಾವಣೆಯನ್ನು ಕಾಣುವಂಥದ್ದನ್ನು ನೀವು ಗಮನಿಸಬಹುದು. ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿಗಳ ಒಂದು ವಿಶೇಷವಾಗಿರ್ತಕ್ಕಂತಹ ಅನುಭವ ಆಗುವಂಥದ್ದಾಗಿರಬಹುದು. ಶುಭ ಸಮಾರಂಭಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂಥದ್ದಾಗಿರಬಹುದು. ತೃತೀಯ ಸ್ಥಾನದಲ್ಲಿರುವಂತಹ ಲಾಭಾಧಿಪತಿಯಾದಂತಹ ಶುಕ್ರನ ಬದಲಾವಣೆ ಈ ತಿಂಗಳ ಕೊನೆಯಲ್ಲಿ ಚತುರ್ಥ ಸ್ಥಾನಕ್ಕೆ, ತನ್ನ ಉಚ್ಚಾವಕಾಶ ಸ್ಥಾನಕ್ಕೆ ಹೋಗೋದ್ರಿಂದಾಗಿ ಚತುರ್ಥ ಸ್ಥಾನವನ್ನು ಮಾತಾ ಸುಹೃತ್ ಮಾತುಲ ಭಾಗಿನೇಯೌ ಕ್ಷೇತ್ರಂ ಸುಖಂ ವಾಹನ ಮಾಸನಂಚ ಲಾಲಿತ್ಯಮಂಭ ಶಯನಂಚ ವೃದ್ಧಿ, ಆರೋಗ್ಯದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ತಾಯಿಯ ಆರೋಗ್ಯದಲ್ಲಿ ಕೂಡ ಅಭಿವೃದ್ಧಿ ಆಗುವಂಥದ್ದು. ಅದೇ ರೀತಿಯಾಗಿ ವಾಹನ ಸುಖ ಬರುವಂಥದ್ದು, ಹೊಸ ವಾಹನವನ್ನು ಖರೀದಿ ಮಾಡುವಂಥದ್ದಾಗಿರಬಹುದು, ಹೊಸ ಭೂಮಿಯನ್ನು ಖರೀದಿ ಮಾಡುವಂಥದ್ದು, ತಗೊಂಡಂಥ ಭೂಮಿಯನ್ನು ಅಭಿವೃದ್ಧಿಯನ್ನು ಪಡಿಸುವಂಥದ್ದು, ಸಹಾಯ ಸಹಕಾರ, ಧರ್ಮ ಕರ್ಮ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂಥದ್ದಿರ್ಬೋದು. ಮಿತ್ರರೊಂದಿಗೆ ಒಡಗೂಡಿಕೊಂಡು ಹೊಸ ಹೊಸ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದಿರ್ಬೋದು. ಒಳ್ಳೆಯ ಒಂದು ನಿಮಗೆ ಪ್ರೇರೇಪಣೆಗಳು ಈ ಒಂದು ಸಂದರ್ಭದಲ್ಲಿ ಸಿಗುವಂಥದ್ದಿರುತ್ತೆ. ಅದೇ ರೀತಿಯಾಗಿ ಚತುರ್ಥ ಸ್ಥಾನದಲ್ಲಿರ್ತಕ್ಕಂತಹ ರಾಹುವಿನಿಂದಾಗಿಯೂ ಕೂಡ ಅಲ್ಪ ಸ್ವಲ್ಪ ಡಿಲೇ ಆದರೂ ಕೂಡ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಪ್ರಗತಿಯನ್ನು ಸಾಧಿಸುವಲ್ಲಿ ಒಳ್ಳೆಯ ಒಂದು ಫಲವನ್ನು ಈ ಸಂದರ್ಭದಲ್ಲಿ ಕಾಣುವಂಥದ್ದಿರುತ್ತೆ. ಶನಿಯಿಂದಾಗಿ ಸ್ವಲ್ಪ ಟೆನ್ಷನ್ಗಳು ಜಾಸ್ತಿ ಆಗುವಂಥದ್ದಿರುತ್ತೆ. ಅನಗತ್ಯವಾಗಿರುವಂಥ ಟೆನ್ಷನ್ಗಳನ್ನು ಮಾಡುವಂಥದ್ದು ಅಥವಾ ಭಯಭೀತಿಗಳನ್ನು ಬೀಳುವಂಥದ್ದು, ಶತ್ರುಗಳ ಉಪದ್ರವಗಳಿಂದ ಬೇಸತ್ತು ಹೋಗಿದ್ದರೆ ಈ ಒಂದು ಸಂದರ್ಭದಲ್ಲಿ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟು ಟೆನ್ಷನ್ಗಳನ್ನು ಮಾಡಿಕೊಳ್ಳುವಂಥದ್ದು, ಆ ಒಂದು ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿಗೆ ನೆಗೆಟಿವ್ ಆಗಿ ನಿಮ್ಮ ಯೋಚನೆಗಳನ್ನು ಹರಿಬಿಡೋದ್ರಿಂದಾಗಿ ಕೆಲವಷ್ಟು ತೊಂದರೆಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಯಾವುದೇ ಇರಲಿ, ಏನೇ ಇರಲಿ, ಯಾವುದೇ ರೀತಿ ತೊಂದರೆಗಳಿದ್ದರೂ ಕೂಡ ಸಂಪೂರ್ಣವಾದಂಥ ದೈವಬಲದೊಂದಿಗೆ, ದೇವರ ಅನುಗ್ರಹದಿಂದಾಗಿ ಅದನ್ನೆಲ್ಲ ದಾಟಿಕೊಂಡು ಹೋಗಲಿಕ್ಕೂ ಕೂಡ ಅವಶ್ಯಕವಾಗಿ ನಿಮಗೆ ಅದು ಬಲವನ್ನು ಕೊಡುತ್ತೆ. ನಿಮ್ಮ ವೈಯಕ್ತಿಕವಾಗಿರುವಂತಹ ಜಾತಕದಲ್ಲಿ ಯಾವ ರೀತಿಯಾದಂಥ ಗ್ರಹಸ್ಥಿತಿಗಳಿದೆ, ಸರಿಯಾದಂತಹ ಫಲಾಫಲಗಳು, ದಶಾಭುಕ್ತಿಗಳು ಯಾವ ರೀತಿಯಾದಂಥ ಫಲಗಳನ್ನು ಕೊಡ್ತಾ ಇದೆ ಅಂತ ಹೇಳುವಂಥದ್ದನ್ನು ಸರಿಯಾದಂಥ ದೈವಜ್ಞರಲ್ಲಿ ವೀಕ್ಷಣೆಯನ್ನು ಮಾಡಿಕೊಂಡು ಸರಿಯಾದಂಥ ಪರಿಹಾರ ಕಾರ್ಯಗಳನ್ನು ಮಾಡಿಕೊಂಡು ಮುಂದುವರೆದರೆ ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಫಲಾಫಲವನ್ನು ಪಡೀಲಿಕ್ಕೆ ಅನುಕೂಲಗಳಾಗುತ್ತೆ. ಇನ್ನು ಪಂಚಮ ಸ್ಥಾನವನ್ನು ನೋಡೋದಾದರೆ ಪಂಚಮಾಧಿಪತಿಯು ವ್ಯಯಾಧಿಪತಿಯಾಗಿರ್ತಕ್ಕಂಥ ಕುಜ ನೀಚ ಸ್ಥಿತಿಯಲ್ಲಿರುವಂಥದ್ದು. ಮಕ್ಕಳ ಒಂದು ಆರೋಗ್ಯದಲ್ಲಿ, ವಿದ್ಯಾಭ್ಯಾಸದಲ್ಲಿ ಹೆಚ್ಚಿಗೆ ಗಮನವನ್ನು ಕೊಡಬೇಕಾಗುತ್ತೆ. ಅನಾವಶ್ಯಕವಾಗಿರತಕ್ಕಂತಹ ಕೆಲವಷ್ಟು ಚಟುವಟಿಕೆಗಳಿಂದ ದೇಹಕ್ಕೆ, ಶರೀರಕ್ಕೆ ಕೆಲವಷ್ಟು ಆಪತ್ತುಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಆರೋಗ್ಯದ ವಿಷಯದಲ್ಲಿ ವಿಶೇಷವಾದಂಥ ಗಮನವನ್ನು ಕೊಟ್ಟುಕೊಂಡು ಮುಂದುವರೆದರೆ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಕಾಣಬಹುದು. ಹೈಯರ್ ಎಜುಕೇಷನ್ ಮಾಡುವವರಿಗಿರಬಹುದು ಅಥವಾ ಉದ್ಯೋಗಕ್ಕೋಸ್ಕರವಾಗಿ ಪ್ರಯತ್ನವನ್ನು ಮಾಡ್ತಾ ಇರುವವರಿಗೂ ಕೂಡ ಒಳ್ಳೆಯ ಪ್ರತಿಫಲಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಸಿಗುವಂಥ ಸಾಧ್ಯತೆಗಳಿದೆ. ಭೂಮಿ ಮತ್ತು ಭೂಮಿಗೆ ಸಂಬಂಧಪಟ್ಟಿರುವಂಥ ಕೆಲವಷ್ಟು ಕೆಲಸ ಕಾರ್ಯಗಳು, ಕಟ್ಟಡ ಕಾಮಗಾರಿ ಇತ್ಯಾದಿಗಳು, ಅದೇ ರೀತಿಯಾಗಿ ಹೈನುಗಾರಿಕೆ, ಭೂಮಿಯ ವ್ಯವಹಾರಾದಿಗಳು ಇತ್ಯಾದಿಗಳನ್ನು ಮಾಡ್ತಾ ಇರುವವರಿಗೆ ಒಳ್ಳೆಯ ರೀತಿಯಾದಂಥ ಫಲಗಳಿದೆ. ಈ ರೀತಿಯಾದಂತಹ ಫಲಾಫಲಗಳು ಈ ಒಂದು ಸಂದರ್ಭದಲ್ಲಿರುವಂಥದ್ದು. 6ನೇ ಸ್ಥಾನದಲ್ಲಿರ್ತಕ್ಕಂತಹ ಗುರುವಿನಿಂದಾಗಿ ಸಾಕಷ್ಟು ನಿಮ್ಮ ವ್ಯವಹಾರಕ್ಕೆ ಸಂಬಂಧಪಟ್ಟು, ವ್ಯಾಪಾರಕ್ಕೆ ಸಂಬಂಧಪಟ್ಟು ಋಣಗಳನ್ನು ಮಾಡಿಕೊಂಡಿದ್ದರೆ, ಋಣ ಅಂದರೆ ಸಾಲ ಬಾಧೆ ಇತ್ಯಾದಿಗಳಿಂದ
ಟೆನ್ಷನ್ಗಳನ್ನು ನೀವು ಅನುಭವಿಸ್ತಾ ಇದ್ದರೆ ರಿಲೀಫ್ ಆಗುವಂಥ ಎಲ್ಲ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿರುತ್ತೆ. ಯಾವುದೇ ರೀತಿಯಾದಂತಹ ನೆಗೆಟಿವ್ ಆಗಿರ್ತಕ್ಕಂಥ ಆಲೋಚನೆಗಳನ್ನು ಮಾಡಬೇಡಿ. ಧೈರ್ಯದಿಂದ ಸ್ಥೈರ್ಯದಿಂದ ಬಂದಿರುವಂಥ ಸಮಸ್ಯೆಗಳಿರಬಹುದು, ಆಪತ್ತುಗಳಿರ್ಬೋದು, ಯಾವುದನ್ನೇ ಆದರೂ ಕೂಡ ಎದುರಿಸ್ತೇನೆ ಅಂತ ಹೇಳುವಂತಹ ಧೈರ್ಯವನ್ನು ತಗೊಂಡು ಮುನ್ನಡೆಯಿರಿ. ಅದಕ್ಕೆ ಬೇಕಾಗಿರುವಂತಹ ದಾರಿಗಳು ಕೂಡ ನಿಮಗೆ ಸಿಗುತ್ತೆ. ಇನ್ನು 7ನೇ ಸ್ಥಾನವನ್ನು ನೋಡೋದಾದರೆ 7ನೇ ಸ್ಥಾನಾಧಿಪತಿ ಆಗಿರ್ತಕ್ಕಂಥ ಬುಧ ನಿಮ್ಮ ಜನ್ಮರಾಶಿಯಲ್ಲೇ ಇರತಕ್ಕಂಥದ್ದು. ವಿವಾಹ ವಿಷಯಕ್ಕೋಸ್ಕರವಾಗಿ ಪ್ರಯತ್ನ ಮಾಡ್ತಾ ಇರುವವರಿಗೂ ಸ್ವಲ್ಪ ವಿಳಂಬವಾಗುವಂಥ ಸಾಧ್ಯತೆಗಳಿರುತ್ತೆ. ಸರಿಯಾದಂಥ ಸಂಬಂಧಗಳು ಕೂಡಿ ಬರದೆ ಸ್ವಲ್ಪ ವಿಳಂಬವಾಗಿ ವಿವಾಹದ ವಿಚಾರದಲ್ಲಿ ಬೇಸತ್ತು ಹೋಗುವಂಥ ಸಾಧ್ಯತೆಯು ಕೂಡ ಈ ಸಂದರ್ಭದಲ್ಲಿರುತ್ತೆ. ಈ ಒಂದು ತಿಂಗಳ ಕೊನೆಯಲ್ಲಿ ನೀವು ಈ ಒಂದು ಪ್ರಯತ್ನದಲ್ಲಿ ಹೆಚ್ಚಿಗೆ ಒಂದು ಪ್ರಯತ್ನವನ್ನು ಮಾಡಿದರೆ ಒಳ್ಳೆಯ ಒಂದು ಪ್ರತಿಫಲವನ್ನು ಕೂಡ ಕಾಣುವಂಥ ಸಾಧ್ಯತೆಗಳಿರುತ್ತೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿಯೂ ಕೂಡ ಒಳ್ಳೆಯ ಫಲವನ್ನು ಕೂಡ ಕಾಣಬಹುದು. ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥ ಕುಜನಿಂದಾಗಿ ಸಾಹಸ ಪ್ರವೃತ್ತಿ, ಸಾಹಸದ ಕಾರ್ಯಗಳು, ಕೆಲಸಗಳನ್ನು ಮಾಡುವಾಗ ಸಿಲಿಂಡರ್ಗೆ ಸಂಬಂಧಪಟ್ಟಿರಬಹುದು, ಮನೆಯಲ್ಲಿ ಬಳಸುವಂತಹ ಅಗ್ನಿಗೆ ಏನೇನು ಕರೆಂಟ್ ಕಾಯಿಲು ಇತ್ಯಾದಿ ಯಾವ್ಯಾವುದಿದೆ ಎಲ್ಲವುದನ್ನು ಕೂಡ ಬಳಸುವಾಗ ಆದಷ್ಟು ಜಾಗ್ರತೆಯಿಂದ ಮುಂದುವರಿರಿ. ಅಗ್ನಿ ಅವಘಡಗಳೆಲ್ಲ ಬರುವಂಥ ಸಾಧ್ಯತೆಗಳು, ಶಾರ್ಟ್ ಸರ್ಕ್ಯೂಟ್ ಪ್ರಾಬ್ಲಮ್ಸ್ ಎಲ್ಲ ಬರುವಂಥ ಸಾಧ್ಯತೆಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಕುಜನ ನೀಚ ಸ್ಥಿತಿಯಿಂದಾಗಿ ಬರುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿ ಕಂಡು ಬರ್ತಾ ಇದೆ. ಅದೇ ರೀತಿಯಾಗಿ ಕನ್ಯಾ ರಾಶಿಯಲ್ಲಿರ್ತಕ್ಕಂತಹ ಕೇತುವಿನಿಂದಾಗಿ, ಅದು 10ನೇ ಸ್ಥಾನ ಅಂತ ಹೇಳ್ತೇವೆ, ಉದ್ಯೋಗ ಸ್ಥಾನ. ಈ ಒಂದು ಸ್ಥಾನದಲ್ಲಿರ್ತಕ್ಕಂಥ ಕೇತುವಿನಿಂದಾಗಿ ಉದ್ಯೋಗದಲ್ಲಿ ಕಿರಿಕಿರಿಗಳು, ಒತ್ತಡ, ಒಟ್ಟಿಗೆ ಕೆಲಸ ಕಾರ್ಯಗಳನ್ನು ಮಾಡುವವರಿಂದಾಗಿ ಉಪದ್ರವಗಳು ಬರುವಂಥದ್ದು, ಸರಿಯಾದಂಥ ಸಹಾಯ ಸಹಕಾರಗಳು ಸಿಗದೇ ಇರುವಂಥ ಸಾಧ್ಯತೆಯು ಕೂಡ ಈ ಒಂದು ಸಂದರ್ಭದಲ್ಲಿರುವುದರಿಂದಾಗಿ ಕೆಲವಷ್ಟು ಕೆಲಸ ಕಾರ್ಯಗಳನ್ನು ಅಥವಾ ಇನ್ವೆಸ್ಟ್ಮೆಂಟ್ ಮಾಡುವಂತಹ ವಿಷಯದಲ್ಲಿ ಆದಷ್ಟು ಜಾಗ್ರತೆಯಿಂದ ಮುಂದುವರೆದರೆ ಒಳ್ಳೆಯ ರೀತಿಯಾದಂತಹ ಫಲವನ್ನು ನೀವು ಈ ಒಂದು ಸಂದರ್ಭದಲ್ಲಿ ಕಾಣಬಹುದು. ಮತ್ತೊಂದು ವಿಷಯದಲ್ಲಿ ಗಮನ ಹರಿಸಬೇಕಾದಂಥ ವಿಷಯ ಏನು ಅಂತಂದರೆ, ಭೂಮಿಗೆ ಸಂಬಂಧಪಟ್ಟು ಅಥವಾ ಕೆಲವಷ್ಟು ವಿಷಯಗಳಿಗೆ ಸಂಬಂಧಪಟ್ಟು ದಾಖಲೆ ಪತ್ರಗಳನ್ನು ಪುನಃ ವಿಮರ್ಶೆ ಮಾಡಿಕೊಂಡು ಮುನ್ನಡೆದರೆ ಒಳ್ಳೆಯ ಪ್ರತಿಫಲವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಕಾಣಬಹುದು. ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಫಲಾಫಲಗಳು ನಿಮಗೆಲ್ಲರಿಗೂ ಕೂಡ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡುತ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್. ವೀಕ್ಷಕರೇ, ತಮ್ಮಲ್ಲಿ ಸಾಕಷ್ಟು ಜನ ಫೋನ್ಗಳನ್ನು ಮಾಡಿಕೊಂಡು ಮಾಟಮಂತ್ರಕ್ಕೆ ಸಂಬಂಧಪಟ್ಟು ಅಥವಾ ದೃಷ್ಟಿಗೆ ಸಂಬಂಧಪಟ್ಟು ಇನ್ನಿತರ ವಿಷಯಗಳಿಗೆ ಅನಾವಶ್ಯಕವಾಗಿ ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ಕರೆ ಮಾಡ್ತಾ ಇದ್ದೀರಿ. ತಮಗೆಲ್ರಿಗೂ ಕೂಡ ಕರೆ ಮೂಲಕವಾಗಿ ಉತ್ತರಿಸಲಿಕ್ಕೆ ಕಷ್ಟ ಆಗಿರೋದ್ರಿಂದಾಗಿ ಅನಾವಶ್ಯಕವಾಗಿ ಯಾರೂ ಕೂಡ ಜ್ಯೋತಿಷ್ಯರಲ್ಲಿ ಅಥವಾ ಪರಿಹಾರಗಳನ್ನು ಮಾಡುವಂಥ ವಿಷಯದಲ್ಲಾಗಿರ್ಬೋದು, ಮಂತ್ರವಾದಿಗಳಲ್ಲಿ ಹೋಗಿ ಕೆಲವಷ್ಟು ವಿಧಾನಗಳನ್ನು ಮಾಡಿಸುವಂಥದ್ದಿರ್ಬೋದು, ಅಗತ್ಯ ಬೇಕಾಗಿ ಬಂದಲ್ಲಿ ನಿಮ್ಮ ಒಂದು ಮೂಲ ಜಾತಕವನ್ನು ಸರಿಯಾದಂಥ ದೈವಜ್ಞರಲ್ಲಿ ಮುಖತಃ ಹೋಗಿ ವಿಮರ್ಶೆ ಮಾಡಿಕೊಂಡು ಸರಿಯಾದಂಥ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಳಿ. 6 ಗಂಟೆಯಲ್ಲಿ ಪರಿಹಾರ, 1 ಗಂಟೆಯಲ್ಲಿ ಪರಿಹಾರ, ಅರ್ಧ ಗಂಟೆಯಲ್ಲಿ ಪರಿಹಾರ, ಇವೆಲ್ಲ ಏನು ಪ್ರಯೋಜನಕ್ಕೆ ಬರುವಂಥದ್ದಲ್ಲ. ಸರಿಯಾದಂತಹ ಒಂದು ಶ್ರದ್ಧೆ ಭಕ್ತಿಯಿಂದ ಭಗವಂತನಲ್ಲಿ ನೀವು ಮಾಡುವಂಥ ಆರಾಧನೆಯಿಂದಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಎಷ್ಟೋ ಸಮಸ್ಯೆಗಳು ಭಗವಂತನ ಅನುಗ್ರಹದಿಂದ ಪಾರಾಗಲಿಕ್ಕಿರುವಂಥ ದಾರಿಗಳನ್ನು ತೋರಿಸ್ಕೊಡುವಂತಹ ಎಲ್ಲ ಒಂದು ಯೋಗವನ್ನು ಆ ದೇವರು ನಿಮಗೆ ಕೊಡ್ತಾರೆ. ಅಗತ್ಯ ಬೇಕಾಗಿ ಬಂದಲ್ಲಿ ಪರಿಹಾರ ಮಾರ್ಗಕ್ಕೆ ತೆರಳಬಹುದು ಅಂತ ಹೇಳುವಂಥದ್ದನ್ನು ಈ ಮೂಲಕವಾಗಿ ನಾನು ತಿಳಿಸಬೇಕು ಅಂತ ಈ ವಿಡಿಯೋವನ್ನು ಮಾಡಿರುವಂಥದ್ದು.